ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ 9ನೇ ತರಗತಿಯಲ್ಲಿರುವ ಸಿರಿಗನ್ನಡ ಪ್ರಥಮ ಭಾಷೆ ಕನ್ನಡದಲ್ಲಿ ಬರುವ ಜನಪದ ಕಲೆಗಳ ವೈಭವ ಪಾಠವನ್ನು ಕಲಿಯೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಕಲಿಕಾ ತರಗತಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ದಿನ ನಾವು ಈ ಒಂದು ಅವಧಿಯಲ್ಲಿ 9ನೇ ತರಗತಿಯಲ್ಲಿ ಬರುವಂತಹ ಜನಪದ ಕಲೆಗಳ ವೈಭವ ಅನ್ನುವ ಗದ್ಯ ಪಾಠವನ್ನು ಅಭ್ಯಾಸವನ್ನು ಮಾಡೋಣ. ವಿದ್ಯಾರ್ಥಿಗಳೇ, ಇದು ನಿಮಗೆ ಎಷ್ಟು 6ನೆಯ ಪಾಠವಾಗಿದೆ. ಇದರಲ್ಲಿ ಹೆಸರೇ ಹೇಳುವಾಗೆ ಜನಪದ ಕಲೆಗಳ ವೈಭವ ಅನ್ನುವಂಥದ್ದು ಸಮಿತಿ ರಚನೆಯಿಂದ ಆಗಿರುವಂಥದ್ದು. ಅಂದರೆ ಇಲ್ಲಿ ಜನಪದ ಒಂದು ಕಲೆಗಳ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಜನಪದ ಸಾಹಿತ್ಯ ಅಂದರೆ ಏನು, ಹಾಗೆ ಜನಪದ ಕಲೆಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಜನಪದ ಸಾಹಿತ್ಯ ಅಂದರೆ ಒಂದು ಮಹಾಭಾರತದ ರೀತಿ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಜನಪದ ಅಂತ ಹೇಳಿದ್ರೆ ಜನರ ಬಾಯಿಯಿಂದ ಬಾಯಿಗೆ ಅರಿತು ಬಂದ ಸಾಹಿತ್ಯವನ್ನು ಜನಪದ ಸಾಹಿತ್ಯ ಅಂತ ನಾವು ಕರಿತೀವಿ. ಜನರ ಜನಪದ ಅಂತ ಹೇಳಿದ್ರೆ ಜನರ ಬಾಯಿಯಿಂದ ಬಾಯಿಗೆ ಅರಿತು ಬಂದ ಸಾಹಿತ್ಯವನ್ನ ನಾವು ಜನಪದ ಅಂತ ಹೇಳ್ತೀವಿ. ಸೊ ಈ ಜನಪದ ಅನ್ನುವಂಥದ್ದು ಜನರ ಬಾಯಿಂದ ಬಾಯಿಗೆ ಬಂದಿರುವಂಥದ್ದು ಜನಪದ ಅಂತೇಳಿ. ಈ ಜನಪದ ಸಾಹಿತ್ಯದಲ್ಲಿ ನಾವು ಅನೇಕ ಪ್ರಕಾರಗಳನ್ನು ಗುರುತಿಸ್ತೀವಿ. ಅದು ಏನಂದರೆ ಒಂದು ಹಾಡು ಇರ್ಬೋದು, ಜನಪದ ಹಾಡುಗಳಿರ್ಬೋದು, ಜನಪದ ಕಥೆಗಳಿರ್ಬೋದು, ಹಾಗೆ ಜನಪದ ಗಾದೆಗಳಿರ್ಬೋದು, ಒಗಟುಗಳಿರ್ಬಹುದು, ಒಡಕುಗಳಿರ್ಬಹುದು, ಅನೇಕ ರೀತಿಯಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಅದನ್ನು ಹೊರತುಪಡಿಸಿ ಇಲ್ಲಿ ಜನಪದ ಕಲೆಗಳು ಅಂತ ಹೇಳಿದ್ರೆ ಮುಖ್ಯವಾಗಿ ನಾವು ವಿದ್ಯಾರ್ಥಿಗಳೇ ಜನಪದ ಕಲೆಗಳು ಅಂತ ಹೇಳಿದ್ರೆ ಜನಪದ ಕಲೆಗಳು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇರುವಂಥದ್ದು ಯಾವ್ಯಾವುದು ಇದ್ದಾರೆ ಅಂತ ಹೇಳಿದ್ರೆ, ಒಂದೇದು ವೀರಗಾಸೆ ಅನ್ನುವಂಥದ್ದು, ನಂತರ ಕಂಸಾಳೆ, ಹಾಗೆ ಡೊಳ್ಳು ಕುಣಿತ, ಯಕ್ಷಗಾನ, ಈ 4 ಜನಪದ ಕಲೆಗಳನ್ನು ನಮಗೆ ಇಟ್ಟಿದ್ದಾರೆ. ಒಂದೇದು ಯಾವುದು ವೀರಗಾಸೆ ಅನ್ನುವಂಥದ್ದು. ಜನಪದ ಕಲೆಗಳು ಯಾವುದು ಅಂತ ಹೇಳಿದ್ರೆ ವೀರಗಾಸೆ, ನಂತರ ಕಂಸಾಳೆ, ಡೊಳ್ಳು ಕುಣಿತ, ಹಾಗೆ ಯಕ್ಷಗಾನ. ಇವುಗಳನ್ನ ಜನಪದ ಸಾಹಿತ್ಯದ ಕಲೆಗಳು ಅಂತ ನಾವು ಗುರುತಿಸ್ತೀವಿ. ಸೊ ಇದರಲ್ಲಿ ವೀರಗಾಸೆ ಅನ್ನುವಂತಹ ಈ ಎಲ್ಲ ಕಲೆಗಳನ್ನ ನೀವು ಟಿವಿ ಮುಖಾಂತರ ಅಥವಾ ನಿಮ್ಮ ಹಳ್ಳಿಗಳಲ್ಲಿ ಹಬ್ಬದ ಅಥವಾ ಜಾತ್ರೆಯ ಸಂದರ್ಭಗಳಲ್ಲಿ ಇವುಗಳನ್ನ ಆ ಒಂದು ಕಲೆಗಳನ್ನ ಪ್ರದರ್ಶನ ಮಾಡೋದನ್ನು ನಾವು ನೋಡಿರ್ತೇವೆ. ಉದಾಹರಣೆಗೆ ನಾವು ವೀರಗಾಸೆಯನ್ನ ನೋಡಿರ್ತೇವೆ. ಆನಂತರ ಯಕ್ಷಗಾನವನ್ನು, ಈ ಒಂದು ಯಕ್ಷಗಾನವನ್ನು ನಾವು ಉತ್ತರ ಕರ್ನಾಟಕ ಆ ಸೈಡಲ್ಲಿ ಹೆಚ್ಚು ಪ್ರಚಲಿತದಲ್ಲಿರುವುದನ್ನು ನಾವು ಗಮನಿಸ್ತೀವಿ. ಈಗ ನಿಮಗೆ ಈ ಜನಪದ ಕಲೆಗಳ ಬಗ್ಗೆ ನಿಮಗೆ ಒಂದಿಷ್ಟು ಅನೇಕ ವಿಚಾರಗಳನ್ನು ಹೇಳ್ತಾ ಹೋಗೋಣ ಮಕ್ಕಳ. ಅದಕ್ಕೂ ಮುಂಚೆ ಈ ಜನಪದ ಕಲೆಗಳ ಬಗ್ಗೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದೇನು ನಿಮಗೆ ಒಂದು ಆಡಿಯೋ ಮತ್ತು ವಿಡಿಯೋನ ತೋರಿಸ್ತಾ ಹೋಗ್ತೀನಿ. ಆಗ ನಿಮಗೆ ಈ ಕಲೆಗಳ ಬಗ್ಗೆ ಒಂದಿಷ್ಟು ನಿಮಗೆ ವಿಚಾರಗಳು
ತಿಳಿತಾ ಹೋಗುತ್ತೆ. ಸೊ ಹಾಗಾದ್ರೆ ನಾವು ಈ ಒಂದು ತರಗತಿಯಲ್ಲಿ ತಡ ಮಾಡಿದೆ. ಸೊ ಇದಕ್ಕೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ವಿಡಿಯೋವನ್ನು ನಾವು ನೋಡ್ತಾ ಹೋಗೋಣ. ಅದನ್ನ ಈಗ ಗಮನಿಸಿ. ಮುತ್ತು ಬಂದಿದೆ, ಕೇರಿಗೆ ಮುತ್ತು ಬಂದಿದೆ. ಮುತ್ತು ಬಂದಿದೆ, ಕೇರಿಗೆ ಮುತ್ತು ಬಂದಿದೆ. ಭಕ್ತಿ ಮುತ್ತು ಬಂದಿದೆ, ಕೇರಿಗೆ ಮುತ್ತು ಬಂದಿದೆ. ಮುತ್ತು ಬಂದಿದೆ, ಕೇರಿಗೆ ಮುತ್ತು ಬಂದಿದೆ. ಭಕ್ತಿಯುಳ್ಳವರೆಲ್ಲ ಕಟ್ಟಿಕೊಳ್ಳಿ ಸೆರಗಿನಲ್ಲಿ. ಭಕ್ತಿಯುಳ್ಳವರೆಲ್ಲ ಕಟ್ಟಿಕೊಳ್ಳಿ ಸೆರಗಿನಲ್ಲಿ. ಥಳಥಳಿಸುವ ಮುತ್ತು, ಕಮಲ ನೇತ್ರದ ಮುತ್ತು. ಥಳಥಳಿಸುವ ಮುತ್ತು, ಹೇ ಕಮಲ ನೇತ್ರದ ಮುತ್ತು. ಕಲುಷ ಪರ್ವತಕ್ಕಿದು ಕುಲಿಶವಾಗಿಪ್ಪ ಮುತ್ತು. ಹಲದ ರಾನುಜನೆಂಬ ಪವಿತ್ರನಾದ ಮುತ್ತು. ಓ ಪವಿತ್ರನಾದ ಮುತ್ತು. ಒಲಿದು ಭಜಿಪರ ಅವತರಿದು ಕಾಯುವ ಮುತ್ತು. ಅವತರಿದು ಕಾಯುವ ಮುತ್ತು. ವಿದ್ಯಾರ್ಥಿಗಳೇ, ಇಲ್ಲಿ ವೀರಗಾಸೆ ಬಗ್ಗೆ, ಕಂಸಾಳೆ ಬಗ್ಗೆ, ಡೊಳ್ಳು ಕುಣಿತದ ಬಗ್ಗೆ, ಯಕ್ಷಗಾನದ ಬಗ್ಗೆ, ಈ 4 ಪ್ರಮುಖ ಜನಪದ ಕಲೆಗಳನ್ನ ಅರ್ಥ ಮಾಡಿಕೊಳ್ಳೋಣ. ಇವತ್ತಿನ ಅವಧಿಯಲ್ಲಿ ನಾವು ವೀರಗಾಸೆ ಮತ್ತು ಕಂಸಾಳೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಸಂಗ್ರಹಿಸೋಣ. ಮಕ್ಕಳೇ, ವಿದ್ಯಾರ್ಥಿಗಳೇ ಗಮನಿಸಿ. ಕರಡೆ. ಕರಡೆನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಬಿಳಿಯ ಪಂಚೆಯ ವೀರಗಚ್ಚೆ, ತಲೆಗೆ ಅರಿಶಿನ ಅಥವಾ ನೀಲಿ ಬಣ್ಣದ ರುಮಾಲು, ಕಾವಿ ಬಣ್ಣದ ಕಸೆಯಂಗಿ, ಕೊರಳಲ್ಲಿ ರುದ್ರಾಕ್ಷಿ ಸರ ಇರತ್ತೆ, ಹಣೆಗೆ ವಿಭೂತಿ ಹಚ್ಕೊಂಡಿರ್ತಾರೆ, ಕರ್ಣಕುಂಡಲ ಹಾಕಿರ್ತಾರೆ, ಸೊಂಟ ಪಟ್ಟಿ ಇರುತ್ತೆ, ಬಿಚ್ಚುಗತ್ತಿ, ಕಾಲ ಹೇಟ ಆ ಕಂಸಾಳೆಯ ಕುಣಿತದೊಂದಿಗೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಕ್ಕಂಥದ್ದು ಒಂದು ಸಂಪ್ರದಾಯ, ವಾಡಿಕೆ ಅಂದ್ರೆ ರೂಢಿ.
ಕಂಸಾಳೆಯು ಗಂಗವ್ವ ಮಳೆ ಹೋದವು ಈ ತಾಯಿ ಗೌರವ್ವ ಬೆಳಿ ಹೋದವು ಗಂಗವ್ವ ಮಳೆ ಹೋದವು. ಹಾಗೆಯೇ ಇನ್ನ ಒಂದು ಲೌಕಿಕ ಉತ್ಸವಗಳಿಗೆ ತೆರೆದುಕೊಂಡಿರ್ತಕ್ಕಂಥದ್ದು. ಇನ್ನ ಅನ್ನುವಂಥದ್ದು ಏನಿದೆ ಇದು ದೈವಿಕ ಸಂಬಂಧವನ್ನ ಪಡೆದುಕೊಂಡದ್ದು. ದೇವರ ಉತ್ಸವದಲ್ಲಿ ಅನೇಕ ಜನ ರಸ್ತೆಯಲ್ಲಿ ಹೋಗುವಾಗ ಡೊಳ್ಳಿನವರ ಸಂಗಡ ಹೋಗುವುದನ್ನು ನೀವು ನೋಡಿದ್ದೀರಿ. ಈ ಡೊಳ್ಳು ಕಲೆಯಾಗಿ ಕೂಡ ಅದು ಬೆಳೆದುಕೊಂಡು ಬರ್ತದೆ. ಸಾಮಾನ್ಯವಾಗಿ ಪೂರ್ವ ಜನಾಂಗಕ್ಕೆ ಸಂಬಂಧಪಟ್ಟಂಥ ಅಪರೂಪದ ಒಂದು ಕಲೆ ಇದು. ಇದು ಡೊಳ್ಳು ಅನ್ನುವಂಥದ್ದು ಜಾತ್ಯತೀತ ಸಂಬಂಧವನ್ನು ಪಡೆದುಕೊಂಡದೆ. ಹೇಗೆ ಅಂತಂದ್ರೆ ಇದು ಕೇವಲ ಕುರುಬ ಸಮುದಾಯಕ್ಕೆ ಮಾತ್ರ ಸಂಬಂಧಪಟ್ಟದ್ದು ಉಳಿದಿಲ್ಲ. ಇದು ಅನೇಕ ಜನ ಬೇರೆ ಬೇರೆ ಸಮುದಾಯದವರು ಕೂಡ ತಮ್ಮ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ, ತಮ್ಮ ಉತ್ಸವಗಳಲ್ಲಿ ಈ ಡೊಳ್ಳಿನವರನ್ನ, ಡೊಳ್ಳು ಕುಣಿತದವರನ್ನ ಕರೆಸಿಕೊಳ್ಳುವುದಿದೆ. ಇಂತೂ ಇಲ್ಲಿ ಇಂಥ ಕಲೆಗಳನ್ನ ನಾವು ಉಳಿಸಿಕೊಳ್ಬೇಕಾಗಿದೆ. ವಿದ್ಯಾರ್ಥಿಗಳಾದಂಥವರು ಇವುಗಳನ್ನ ಕಲಿತುಕೊಂಡ್ರೆ ನಮ್ಮ ನಾಡಿನ ಸಂಸ್ಕೃತಿಯನ್ನ ನಾವೇ ಉಳಿಸಿಕೊಂಡಂತೆ, ನಾವೇ ಬೆಳೆಸಿಕೊಂಡಂತೆ. ನಮ್ಮ ಸಂಸ್ಕೃತಿಯನ್ನ ನಾವೇ ಉಳಿಸಿಕೊಳ್ಳಲಾರದೆ ಹೋದರೆ ಬೇರೆಯವರು ಬಂದು ಅದನ್ನ ಕಾಪಾಡಿಕೊಳ್ಳೋದಿಲ್ಲ. ಮೊದಲು ನಮ್ಮ ಸಂಸ್ಕೃತಿಯನ್ನ ನಾವು ಉಳಿಸಿಕೊಳ್ಳಬೇಕು. ಆ ದೃಷ್ಟಿಯಿಂದ ವಿದ್ಯಾರ್ಥಿಗಳು ಇಂಥ ಅಪರೂಪದ ಕಲೆಗಳನ್ನ ಕಲಿಯಬೇಕು. ಇವುಗಳನ್ನು ಮುಂದುವರಿಸಿಕೊಂಡು ಹೋಗಬೇಕು. ಸರ್, ಈ ವೀರಗಾಸೆ, ಕಂಸಾಳೆ ಇವೆಲ್ಲದರ ಬಗ್ಗೆ ಹೇಳಿದ್ರಿ. ಆದ್ರೆ ಈ ಯಕ್ಷಗಾನ ಅಂತಾರಲ್ಲ, ಅದೇನು? ನೋಡಪ್ಪ, ಇದು ಸಂಗೀತ, ಸಾಹಿತ್ಯ, ನೃತ್ಯಗಳಿಂದ ಮುಪ್ಪರಿಗೊಂಡ ಕರ್ನಾಟಕದ ಸಾಂಪ್ರದಾಯಿಕ ಕಲಾ ಪ್ರಕಾರಗಳಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಜನಪದ ಕಲೆ. ಇದು ಶಾಸ್ತ್ರೀಯ ಕಲೆಯೂ ಹೌದು. ಗುರುಗಳೇ, ಈ ಕಲಾ ಪ್ರಕಾರದ ವಿಶೇಷತೆಗಳೇನು? ನೋಡು ಮರಿ, ಇದರಲ್ಲಿ ಹಾಡುಗಾರಿಕೆ, ಹಿನ್ನೆಲೆ ಸಂಗೀತ, ಹಾಡು ಸಂಗೀತಕ್ಕೆ ಅನುಗುಣವಾಗಿ ನೃತ್ಯ, ಪಾತ್ರಕ್ಕನುಗುಣವಾಗಿ ಅದ್ದೂರಿ ವೇಷಭೂಷಣಗಳು, ವಿದ್ವತ್ ಪೂರ್ಣ ಮಾತುಗಾರಿಕೆ ಇವೆಲ್ಲ ಇರುತ್ತವೆ. ಗೀತ, ಕುಣಿತ, ವೇಷಭೂಷಣ, ಮಾತುಗಾರಿಕೆ, ವಾದ್ಯ ಇವು ಯಕ್ಷಗಾನದ. ಈ ಯಕ್ಷಗಾನಕ್ಕೆ ಬೇರೆ ಹೆಸರು, ಶೈಲಿಗಳೇನಾದ್ರೂ ಇವೆಯೇ? ಖಂಡಿತ ಇದೆ. ಯಕ್ಷಗಾನಕ್ಕೆ ದಶಾವತಾರ, ಬಯಲಾಟ, ಭಾಗವತರಾಟ ಎಂಬ ಹೆಸರುಗಳು ಇವೆ. ಸಾಮಾನ್ಯವಾಗಿ ಇದನ್ನು ಆಟ ಎಂದೇ ಕರೆಯುವುದು ವಾಡಿಕೆ. ಇನ್ನು ಶೈಲಿಯ ವಿಚಾರದಲ್ಲಿ ಹೇಳೋದಾದ್ರೆ ತೆಂಕತಿಟ್ಟು, ಬಡುಗತಿಟ್ಟು, ಬಡಬಡಗುತಿಟ್ಟು ಎಂಬ 3 ಶೈಲಿಗಳಿವೆ. ಗುರುಗಳೇ, ಈ ಯಕ್ಷಗಾನದಲ್ಲಿ ಯಾವ್ಯಾವ ವಾದ್ಯಗಳನ್ನು ಬಳಸ್ತಾರೆ? ಸರಿಯಾದ ಪ್ರಶ್ನೆಯನ್ನೇ ಕೇಳಿದೆ ನೋಡು. ಯಕ್ಷಗಾನದಲ್ಲಿ ಪ್ರಮುಖವಾಗಿ ಚೆಂಡೆ, ಮದ್ದಳೆ, ಶ್ರುತಿ, ತಾಳ ಅಥವಾ ಜಾಗಟೆ ಈ ವಾದ್ಯಗಳನ್ನ ಬಳಸುತ್ತಾರೆ. ಸರ್, ಈ ಕಲೆಯ ಪ್ರಮುಖ ಅಂಶಗಳ ಬಗ್ಗೆ ತಿಳಿಸ್ತೀರಾ? ಅವಶ್ಯವಾಗಿ ತಿಳಿಸ್ತೇನೆ. ಯಕ್ಷಗಾನಕ್ಕೆ ಆರಿಸಿಕೊಂಡ ಕಥಾನಕವನ್ನ ಪ್ರಸಂಗ ಅಂತಾರೆ. ಕಥೆಯನ್ನು ಅಭಿನಯಿಸುವವರು ಪಾತ್ರಧಾರಿಗಳು. ಪಾತ್ರಕ್ಕೆ ತಕ್ಕಂತೆ ಅದ್ದೂರಿ ವೇಷಭೂಷಣಗಳು ಇರುತ್ತವೆ. ಕಥೆಯನ್ನು ಹಾಡಿನ ಮೂಲಕ ನಡೆಸುವವನೇ ಭಾಗವತ. ಈತ ಒಂದರ್ಥದಲ್ಲಿ ಯಕ್ಷಗಾನದ ನಿರ್ದೇಶಕನಿದ್ದಂತೆ. ಈ ಭಾಗವತನಿಗೆ ಸಹಕಾರಿಯಾಗಿ ವಾದ್ಯಗಳನ್ನು ನುಡಿಸುವ ಹಿಮ್ಮೇಳ ಇರ್ತದೆ. ಹಾಡಿನ ಸಾರಾಂಶವನ್ನು ಪಾತ್ರಧಾರಿಗಳು ಮಾತಿನ ಮೂಲಕ ಪ್ರಸ್ತುತಪಡಿಸ್ತಾರೆ. ಬಣ್ಣ ಹಚ್ಚಿಕೊಳ್ಳುವ ಬಣ್ಣದ ಮನೆಯಾದ ನೇಪಥ್ಯವನ್ನ ಚೌಕಿ ಅಂತ ಕರೀತಾರೆ. ಪ್ರದರ್ಶನ ನಡೆಯುವ ಸ್ಥಳವೇ ರಂಗಸ್ಥಳ.
ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಈಗ ಈ ಒಂದು ಜನಪದ ಕಲೆಗಳ ವೈಭವಕ್ಕೆ ಸಂಬಂಧಪಟ್ಟಂತೆ ಒಂದು ಅದ್ಭುತವಾದ ವಿಡಿಯೋವನ್ನು ನೋಡ್ಕೊಂಡು ಬಂದಿದ್ದು ನಾನು ಭಾವಿಸ್ಕೊಳ್ತೀನಿ. ಅದರಲ್ಲಿ ನೀವು ಗಮನಿಸ್ತಾ ಇರಬೇಕಂದ್ರೆ ವೀರಗಾಸೆ ನೃತ್ಯವನ್ನ, ಅವರ ವೇಷಭೂಷಣ ಹೇಗಿತ್ತು ಅಂತ ನೋಡಿದ್ವಿ. ಹಾಗೆ ಡೊಳ್ಳು ಕುಣಿತವನ್ನು ಯಾವ ರೀತಿ ಅತ್ಯಂತ ಅದ್ಭುತವಾಗಿ ಮಾಡೋದ್ರಿಂದ ಗಮನಿಸಿದ್ವಿ. ಹಾಗೆ ಯಕ್ಷಗಾನದ ಕಲೆಯನ್ನ ಯಾವ ರೀತಿ ಇತ್ತು ಅನ್ನೋದನ್ನ ನೋಡಿದ್ವಿ. ಕಂಸಾಳೆ ನೃತ್ಯ, ಮಹಾದೇಶ್ವರ ದೇವಸ್ಥಾನಕ್ಕೆ ಹೋದಾಗ ಕಂಸ ನೃತ್ಯವನ್ನು ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಹಾಗೆ ಒಬ್ಬರು ಪಂಡಿತರಿಂದ ಈ ಒಂದು ಜನಪದ ಕಲೆಗಳು ಇಂದಿಗೂ ಯಾಕೆ ಪ್ರಸ್ತುತವಾಗಿ ಉಳಿಬೇಕು, ಮುಂದಿನ ಪೀಳಿಗೆಗೆ ಅದನ್ನು ಕಾಪಾಡಿಕೊಂಡು ಜತನವಾಗಿ ಹೋಗಬೇಕು ಅನ್ನುವಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೀವು ಗಮನಿಸಿದ್ರ ಅಂತ ನಾನು ಭಾವಿಸ್ಕೊಳ್ತೇನೆ. ಹಾಗಾಗಿ ನಾವೀಗ ನಿಮಗೆ ಇದರ ಬಗ್ಗೆ ಈಗ ಕೆಲವೊಂದು ಐಡಿಯಾಗಳು ಗೊತ್ತಾಗಿದೆ. ಈ ಜನಪದ ಕಲೆಗಳ ವೈಭವದಲ್ಲಿ ವಿದ್ಯಾರ್ಥಿಗಳೇ ನಾವು ಏನು ಮಾಡೋಣ ಅಂತ ಹೇಳಿದ್ರೆ, ಈ ಜನಪದ ಕಲೆಗಳ ವೈಭವವನ್ನು ಬರೆದಂತಹ ಕೃತಿಕಾರ ಪರಿಚಯವನ್ನು ತಿಳ್ಕೋಬೇಕಲ್ವಾ. ಹಾಗಾದರೆ ಈ ಕೃತಿಕಾರರ ಪರಿಚಯವನ್ನು ನೋಡೋದಾದರೆ, ಈ ಒಂದು ಯಾವುದೇ ಒಬ್ಬ ಕವಿಗಳಿಂದ ಇದು ಲೇಖಕರಿಂದ ರಚನೆ ಆಗಿಲ್ಲ. ಈ ಒಂದು ಪ್ರಸ್ತುತ ಜನಪದ ಕಲೆಗಳ ವೈಭವ ಅನ್ನುವಂತಹ ಈ ಜಾನಪದ ಗದ್ಯ ಭಾಗವನ್ನು ಮೈಸೂರು ವಿಶ್ವವಿದ್ಯಾಲಯದ ಹಾಗೂ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಪ್ರಕಟಿಸಿರುವ ಜಾನಪದ ವಿಷಯ ವಿಶ್ವಕೋಶ ಹಾಗೂ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಹೊರತಂದಿರುವ ವಿಷಯ ಸಂಪದೀಕರಣ ಸಂಪನ್ಮೂಲ ಸಾಹಿತ್ಯ, ಕನ್ನಡ ಭಾಷೆ ಕೃತಿಗಳು ಸಂಪನ್ಮೂಲದ ಆಧಾರದಿಂದ ನಿಶ್ಚಿತ ನಿಗದಿತ ಪಾಠವನ್ನು ಪಠ್ಯಪುಸ್ತಕ ರಚನಾ ಸಮಿತಿ ತಯಾರಿಯನ್ನು ಮಾಡಿದೆ. ಹಾಗಾದರೆ ಇಲ್ಲಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಹಾಗೂ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಇವರು ಪ್ರಕಟಿಸಿರುವಂತಹ ಜಾನಪದ ವಿಷಯ ವಿಶ್ವಕೋಶ ಅನ್ನುವಂತಹ ಜಾನಪದ ವಿಷಯ ವಿಶ್ವಕೋಶ, ಈ ರೀತಿ ವಿಷಯ ಸಂಪದೀಕರಣ ಸಂಪನ್ಮೂಲದಿಂದ ಜನಪದ ಕಲೆಗಳ ವೈಭವ ಅನ್ನುವಂತಹ ಈ ಒಂದು ಗದ್ಯ ಭಾಗವನ್ನು ನಾವು ಅವರ ಸಮಿತಿ ರಚನೆಯಿಂದ ಆಯ್ಕೆ ಮಾಡಿ ನೋಡಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಈಗ ಈ ಒಂದು ಪಾಠದ ಆಶಯ ಭಾಗವನ್ನು ನಾವು ನೋಡ್ತಾ ಹೋದರೆ, ಆಶಯ ಭಾಗದಲ್ಲಿ ಜನಪದ ಕಲೆಗಳು ಅಂದರೆ ಇದೊಂದು ಅತ್ಯಂತ ಪ್ರಾಚೀನವಾದದ್ದು, ಅಂದರೆ ಇದು ತುಂಬ ಪುರಾತನವಾದದ್ದು, ಪರಂಪರೆಯಿಂದ ಉಳಿದು ಬಂದಿರುವ ಸಂಪ್ರದಾಯವಾಗಿದ್ದು ಆಂಗಿಕ ಅಭಿನಯದ ಮೂಲಕ ವ್ಯಕ್ತ ಆಗುವ ಕಲೆ ಹೆಚ್ಚು ಜನಪ್ರಿಯವಾಗಿದೆ. ಆಂಗಿಕ ಅಭಿನಯ ಅಂತ ಹೇಳಿದ್ರೆ ಸಂಜ್ಞೆಗಳಿಂದ ಕೂಡಿದಂತಹ ಒಂದು ಅಭಿನಯವನ್ನು ಆಂಗಿಕ ಅಭಿನಯ ಅಂತ ಕರಿತೀವಿ. ಇದು ವಿವಿಧ ಪ್ರಕಾರಗಳಲ್ಲಿ ವ್ಯಕ್ತವಾಗುವ ಕಲೆ ಪ್ರಾದೇಶಿಕ ಮಹತ್ವವನ್ನು ಪಡೆದಿದೆ. ಆಶ್ರಯ ಭಾವದಲ್ಲಿ ನಾವೇನು ತಿಳ್ಕೊಳ್ಬೇಕು, ಈ ಜನಪದ ಕಲೆ ಅನ್ನುವಂಥದ್ದು, ಜನಪದ ಕಲೆ ಪ್ರಾಚೀನವಾದದ್ದು, ಹಾಗೆ ಇದು ಪ್ರಾದೇಶಿಕ ಮಹತ್ವವನ್ನು ಪಡೆದಿರೋದ್ರ ಬಗ್ಗೆ ನಾವು ತಿಳ್ಕೋಬೇಕಾಗಿದೆ. ಪ್ರಾದೇಶಿಕ ಮಹತ್ವವನ್ನು ಇದು ಪಡ್ಕೊಂಡಿದೆ ಅಂತ. ಹಾಗೆ ಆಧುನಿಕತೆಯ ಪ್ರಭಾವದಿಂದ ಜನಪದ ಕಲೆಗಳು ಏನಾಗ್ತಿದೆ, ನಶಿಸಿ ಹೋಗ್ತಾ ಇದೆ, ಅವನತಿಯ ಹಾದಿಯನ್ನ ಹಿಡಿದಿವೆ. ಇದರಿಂದ ಎಷ್ಟೋ ಪ್ರಕಾರಗಳು ಕಣ್ಮರೆ ಆಗ್ತಾ ಹೋಗ್ತಿದ್ದಾವೆ. ಗ್ರಾಮೀಣ ಬದುಕಿನ ಅವಿಭಾಜ್ಯ ಅಂಗವಾಗಿದ್ದ ಕಲೆ ಮನರಂಜನೆಯ ಮಾಧ್ಯಮವೂ ಕೂಡ ಹೌದು, ಕ್ರಿಯಾಶೀಲತೆಯ ಸಂಕೇತವೂ ಆಗಿರುವುದು ಗಮನಾರ್ಹವಾದ ಅಂಶ. ವಿಶಿಷ್ಟ ನಂಬಿಕೆ ಆಚರಣೆಯ ಪ್ರಾತಿನಿಧಿಕ ರೂಪವಾಗಿ ಜನಪದ ಕಲೆ ರೂಪುಗೊಂಡಿದ್ದು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಮಹತ್ವವನ್ನು ಪಡೆದಿದೆ. ಅದರ ಕಿರು ಪರಿಚಯವೇ ಈ ಒಂದು ಜನಪದ ಕಲೆಗಳ ವೈಭವ ಅಂತ ಹೇಳಿದ್ರೆ, ಇಲ್ಲಿ ಆಶ್ರಯ ಭಾಗದಲ್ಲಿ ಈ ಜನಪದ ಕಲೆ ಅನ್ನುವುದು ತುಂಬಾ ಪುರಾತನವಾದದ್ದು, ಪ್ರಾಚೀನವಾದದ್ದು, ಹಾಗಾಗಿ ಇದು ಪ್ರಾದೇಶಿಕ ಮಹತ್ವವನ್ನು ಪಡ್ಕೊಂಡಿದೆ. ಈ ಇತ್ತೀಚಿನ ಆಧುನಿಕ ಪ್ರಭಾವದಿಂದ ಜನಪದ ಕಲೆಗಳು ನಶಿಸಿ ಹೋಗ್ತಾ ಇದೆ. ಹಾಗಾಗಿ ಎಷ್ಟೋ ಪ್ರಕಾರಗಳು ಕೂಡ ಕಣ್ಮರೆ ಆಗ್ತಾ ಇದೆ. ಅಂದರೆ ನಾವು ಒಂದು ಚಿನ್ನಿದಾಂಡು ಇರಬಹುದು, ಕೋಲಾಟ ಇರಬಹುದು,
ಅವಿಭಾಜ್ಯ ಅಂಗವಾಗಿದ್ದ ಕಲೆ ಮನರಂಜನೆಯ ಮಾಧ್ಯಮವೂ ಕ್ರಿಯಾಶೀಲತೆಯ ಸಂಕೇತವೂ ಆಗಿರುವುದು ಗಮನಾರ್ಹವಾದ ಅಂಶ. ಅಂದರೆ ವಿದ್ಯಾರ್ಥಿಗಳೇ, ಈ ಜನಪದ ಒಂದು ಕಲೆಗಳಿರ್ಬೋದು, ಇವೆಲ್ಲವೂ ಕೂಡ ರೈತಾಪಿ ಬದುಕಿನಿಂದ ಬಂದಿರುವಂಥದ್ದು ಅಂತ ಹೇಳ್ಬೋದು. ಹೇಗೆ ಅಂದರೆ ಸುಗ್ಗಿಯ ಕಾಲದಲ್ಲಿ ರೈತರು ಹೆಚ್ಚು ಬೆಳೆಗಳನ್ನು ಬೆಳೆದಾಗ ಖುಷಿಯಿಂದ ಅವರು ಆಡ್ತಾ ಇದ್ರು. ಅವ್ರಿಗೇನಾದ್ರು ಸಮಸ್ಯೆ ತೊಂದರೆಗಳು ಬಂದಾಗ ಕೆಲವು ಅನುಭವದ ರೀತಿಯ ದುಃಖದ ಹಾಡುಗಳನ್ನು ಆಡ್ತಾ ಇದ್ರು. ಈ ರೀತಿ ಈ ಜನಪದ ಒಂದು ಸಾಹಿತ್ಯ ಅನ್ನುವಂಥದ್ದು ಬೆಳೆದು ಬಂತು. ಹಾಗೆ ಈ ಜನಪದ ಸಾಹಿತ್ಯದಿಂದ ಶಿಷ್ಟ ಸಾಹಿತ್ಯ ಅನ್ನೋದು ನಾವು ಕಂಡುಕೊಂಡಿದ್ದೀವಿ ಅಂತ ನಾವು ಗಮನಿಸ್ತೀವಿ. ಜನಪದ ಸಾಹಿತ್ಯ ಅಂತ ಹೇಳಿದ್ರೆ ಜನರ ಬಾಯಿಯಿಂದ ಬಾಯಿಗೆ ಹರಿದು ಬಂದ ಸಾಹಿತ್ಯ ಅಥವಾ ಪರಂಪರೆಯಿಂದ ಉಳಿದು ಬಂದ ಸಾಹಿತ್ಯ ಅಂತ ನಾವು ಕೂಡ ಕರಿತೀವಿ. ಶಿಷ್ಟ ಸಾಹಿತ್ಯ ಅಂದರೆ ಅಕ್ಷರಸ್ಥರಿಂದ ಕವಿಗಳಿಂದ ರಚಿತವಾದ ಸಾಹಿತ್ಯವನ್ನ ಶಿಷ್ಟ ಸಾಹಿತ್ಯ ಅಂತ ಕರಿತೀವಿ. ಈ ಒಂದು ಶಿಷ್ಟ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯವೇ ಮೂಲ ಪ್ರೇರಣೆ, ಪ್ರಭಾವ ಅಂತ ನಾವು ಹೇಳ್ಬೋದು. ಹಾಗೆ ಈ ಒಂದು ಜನಪದ ಕಲೆ ಅನ್ನೋದು ತುಂಬ ಪ್ರಾಚೀನವಾಗಿದೆ. ಹಾಗಾಗಿ ಪರಂಪರೆಯಿಂದ ಉಳಿದು ಬಂದಿದೆ. ಇದನ್ನು ಉಳಿಸಿ ಬೆಳೆಸಬೇಕಾಗಿದ್ದು ನಮ್ಮ ಎಲ್ಲ ಜವಾಬ್ದಾರಿ ಎನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಪಾಠಗಳು ನಮಗೆ ಇಟ್ಟಿದ್ದಾರೆ. ಒಂದು ವಿಶಿಷ್ಟ ನಂಬಿಕೆ, ಆಚರಣೆಯ ಪ್ರಾತಿನಿಧಿಕ ರೂಪವಾಗಿ ಜನಪದ ಕಲೆ ರೂಪುಗೊಂಡಿದ್ದು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಒಂದು ಮಹತ್ವ ಪಡೆದಿದೆ. ಅದರ ಕಿರುಪರಿಚಯವೇ ಈ ಜನಪದ ಕಲೆಗಳ ವೈಭವ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಇದು ಹೀಗೆ ನಾವು ಜನಪದ ಕಲೆಗಳ ಒಂದು ಆಶಯಭಾವವನ್ನು ತಿಳ್ಕೊಂಡ್ವಿ. ಈ ಒಂದು ಪಾಠದಲ್ಲಿ ಬರುವಂತಹ ಪದಗಳ ಅರ್ಥವನ್ನು ಗಮನಿಸ್ತಾ ಹೋಗಿ ಏಕಕಾರಣತೆ ಅಂತ ಹೇಳಿದ್ರೆ ಒಂದೇ ರೀತಿಯ, ಕಾಳಗ, ಯುದ್ಧ, ಗಿರ್ಕಿ, ತಿರುಗು, ಗೊಂಡೇವ, ಬಣ್ಣ ಬಣ್ಣದ ದಾರದ ಗೊಂಚಲು, ಹಾಗೆ ಚಕ್ರಮಂಡಿ ಯಕ್ಷಗಾನ ನೃತ್ಯದ ಒಂದು ಹೆಜ್ಜೆ, ಚೆಂಡೆ ಅಂದರೆ ಚರ್ಮವಾದ್ಯ, ದೀವಟಿಕೆ ಅಂದರೆ ಪಂಜು, ಬಟ್ಟು ಅಂತ ಹೇಳಿದ್ರೆ ವೃತ್ತಾಕಾರದ ರಾಳ, ಬೆಂಕಿಯ ಜ್ವಾಲೆ ಹೆಚ್ಚಿಸಲು ಬಳಸುವ ಕುಡಿ, ವಾಡಿಕೆ, ರೂಢಿ, ವೈಖರಿ, ರೀತಿ, ಕಥನ ಕವನ, ಆಡುವ ಮೂಲಕ ಹೇಳುವಂಥ ಕಥೆಯನ್ನ ಕಥನ ಕವನ ಅಂತ ನಾವು ಕರಿತೀವಿ. ಪಾರಿವಾಳ ಅದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಕುಬ್ಜೆ, ಗೂಡು ಬೆನ್ನಿನವಳು, ಮಂತರೆ, ಗುಣಿ, ಡೊಳ್ಳು ಬಾರಿಸುವವರ ಮರದ ತುಂಡಿಗೆ ಗುಣಿ ಅಂತ ಕರೀತಾರೆ. ಚಾಕು, ವರ್ಚಸ್ಸು, ನೇಪಥ್ಯ, ತೆರೆಯ ಹಿಂಭಾಗ, ಮಂತ್ರಮುಗ್ಧ, ಪರವಶ, ಹಾಸುಮುಖು, ಆವರಿಸು, ಹೊನ್ನಾವಿಗೆ ಅಂದರೆ ಚಿನ್ನದ ಪಾದಿಕೆ. ಇಷ್ಟು ಈ ಒಂದು ಪಾಠದಲ್ಲಿ ಬರುವ ಪ್ರಮುಖ ಅರ್ಥಗಳು. ಈಗ ನಾವು ಟಿಪ್ಪಣಿಯನ್ನು ಗಮನಿಸೋಣ. ಬಹಳ ಮುಖ್ಯವಾದದ್ದು ಟಿಪ್ಪಣಿಗಳು. ಅದರಲ್ಲಿ ಮೊದಲೇದು ದೇವರ ಗುಡ್ಡರು ಅನ್ನುವಂತಹ ಒಂದು ಪದ ಬರುತ್ತೆ. ಅದರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ದೇವರ ಗುಡ್ಡರು. ದೇವರ ಗುಡ್ಡರು ಅಂತ ಹೇಳಿದ್ರೆ ದೇವರನ್ನ ವಂಶಪಾರಂಪರ್ಯವಾಗಿ ಪೂಜಿಸುವ ಮನೆತನದವರಿಗೆ ದೇವರ ಗುಡ್ಡರು ಅನ್ನುವಂಥ ಹೆಸರನ್ನ ನಾವು ಹೆಸರಿನಿಂದ ಕರಿತೀವಿ. ಏಳುಮಲೆ ಮುತ್ತಯ್ಯ ಅಂದರೆ ಮಲೆ ಮಹದೇಶ್ವರ ಸ್ವಾಮಿಯು 7 ಬೆಟ್ಟಗಳ ಮೇಲಿರುವ ಮಹದೇಶ್ವರ ಬೆಟ್ಟದಲ್ಲಿದ್ದಾನೆಂಬುದು ಭಕ್ತರ ನಂಬಿಕೆಯಾಗಿದೆ. ಹಾಗಾಗಿ ಮಹಾಮಹದೇಶ್ವರ ದೇವಾಲಯಕ್ಕೆ ಎಲ್ಲರೂ ಹೋಗ್ತಾರೆ. ದಮ್ಮಡಿ ಅಂತ ಹೇಳಿದ್ರೆ ಇದು ಒಂದು ಜನಪದ ಕಲೆಗಳಲ್ಲಿ ಬರುವಂತಹದ್ದು. ದಮ್ಮಡಿ ಅಂತ ಹೇಳಿದ್ರೆ ಕಂಸಾಳೆಯವರು ಕಥೆಯಿಂದ ಏಳುವಾಗ ಹಿಮ್ಮೇಳದವರು ಬಾರಿಸುವ ವೃತ್ತಾಕಾರದ ಒಂದು ಚರ್ಮವಾದ್ಯ ಸಾಧನಕ್ಕೆ ದಮ್ಮಡಿ ಅಂತ ಕರೀತಾರೆ. ಹಾಗೆ ಏಕತಾರಿ, ಒಂದೇ ತಂತಿಯುಳ್ಳ ಸಂಗೀತ ವಾದ್ಯಕ್ಕೆ ಏಕತಾರಿ ಅಂತ ಕರೀತಾರೆ. ಇವೆಲ್ಲವೂ ಕೂಡ ಜನಪದ ಕಲೆಗಳಲ್ಲಿ ಈಗ ವೀರಗಾಸೆ ಇರ್ಬೋದು, ಕಂಸಾಳೆ ಇರ್ಬೋದು, ಗುಳ್ಳು ಕುಣಿತ ಇರ್ಬೋದು, ಯಕ್ಷಗಾನ ಇರ್ಬೋದು, ಇವುಗಳಲ್ಲಿ ಅವೆಲ್ಲ ವಾದ್ಯಗಳನ್ನು ಬಳಸ್ತಾರೆ ಅಂತ ನಾವು ಪಾಠವನ್ನು ಓದಬೇಕಾದ್ರೆ ಅದು ನಮಗೆ ತಿಳಿಯುತ್ತೆ. ಜೋಳಿಗೆ, ಕಾಣಿಕೆ ಪಡೆದ ದವಸ ಧಾನ್ಯಗಳನ್ನು ಹಾಕಿಕೊಳ್ಳಲು ಹೆಗಲಿಗೆ ನೇತು ಹಾಕಿಕೊಳ್ಳುವ ಉದ್ದನೆಯ ಚೀಲ. ಈಗ ಮನೆ ಹತ್ರ ಭಿಕ್ಷೆ ಬೇಡಲಿಕ್ಕೆ ಅಥವಾ ಭಿಕ್ಷಾಟನೆ ಮಾಡಕ್ಕೆ ಬಂದಾಗ ಕೆಲವು ಸ್ವಾಮೀಜಿಗಳು ಹಾಕೊಂಡು ವೇಷಭೂಷಣ ಹಾಕೊಂಡು 1-3 ಜೋಳಿಗೆನ ಹಾಕೊಂಡ್ಬರ್ತಾರೆ. ಒಂದು ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಈ ರೀತಿ ನಾವು ಹಾಕಿದಾಗ ಅವರು ಅದನ್ನ ಅದಕ್ಕೆ ಹಾಕಿಸ್ಕೊಂಡು ಹೋಗುವಂಥದ್ದನ್ನು ನಾವು ಗಮನಿಸ್ತೀವಿ ಮಕ್ಕಳ. ಹೀಗೆ ಏಕತಾರಿ ಮತ್ತು ಜೋಳಿಗೆ ಅಂತ ನಾವಿಲ್ಲಿ
ಡೊಳ್ಳು ಕುಣಿತದ ವಾದ್ಯಗಾರರು ಉಡುವ ಹಸಿರು ಇಲ್ಲವೇ ಕೆಂಪು ಬಣ್ಣದ ಬಹಳ ನಿರಿಗೆಯುಳ್ಳ ಲಂಗದರನಾದ ಉಡುಗೆಯನ್ನು ಗಂಗರಿ ಅಂತ ನಾವು ಕರಿತೀವಿ ಮಕ್ಕಳ. ಒಡಪು ಇದು ಕರ್ನಾಟಕದ ವಿಶಿಷ್ಟ ಜಾನಪದ ಸಾಹಿತ್ಯ ಪ್ರಕಾರ ಶ್ರಮಿಕ ವರ್ಗದವರು ಆಯಾಸವನ್ನ ಮರೆಯಲು, ನೆನಪಿನ ಶಕ್ತಿಯನ್ನ ಹಿಮ್ಮಡಿಗೊಳಿಸಲು, ಬೌದ್ಧಿಕ ಕೌಶಲ್ಯವನ್ನ ಮರೆಯಲು ಬಳಸುವ ಚಾಣಾಕ್ಷ ನುಡಿಗಡಣ. ಮದುವೆ ಮುಂಜಿಗಳಲ್ಲಿ ಮನೋರಂಜನೆಗಾಗಿ ಚಾತಿಗೆ ಬಂದ ಪರಂಪರೆಯ ಸಂಪ್ರದಾಯವನ್ನು ನಾವು ಒಡಪು ಅಂತ ಕರಿತೀವಿ. ಹಾಗೆ ನಾವು ಅದನ್ನ ಒಗಟು ಅಂತಲೂ ಕೂಡ ಕರಿತೀವಿ ಮಕ್ಕಳು. ಇದು ಹಿಂದೆ ಜನಪದ ಸಾಹಿತ್ಯದಲ್ಲಿ ಹಿಂದಿನ ಕಾಲದಲ್ಲಿ ಮದುವೆ ಸಮಾರಂಭಗಳಲ್ಲಿ ಗಂಡನ ಹೆಸರನ್ನ ಹೆಣ್ಣಿನ ಹೆಸರನ್ನ ಹೇಳುವಾಗ ಅಥವಾ ಬಂದ ಬೀಗರಿಗೆ ಅವರು ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಒಂದು ಮನೋರಂಜನೆಯನ್ನು ಅವರು ಪಡ್ಕೊಳ್ತಾ ಇದ್ರು. ನಂತರ ಇನ್ನೊಂದು ಮುಖ್ಯವಾದೊಂದು ಅಂಶ ವೀರಗಾಸೆ. ಈ ಒಂದು ಪಾಠದಲ್ಲಿ ಬರುವ ಒಂದು ಕಲೆ ಕೂಡ ಆಗಿದೆ. ವೀರಗಾಸೆ ಅನ್ನುವಂಥದ್ದು ಹೇಗೆ ಪ್ರಾರಂಭ ಆಯಿತು, ಇದಕ್ಕೆ ಈ ವೀರಗಾಸೆ ಅನ್ನುವ ಕಲೆ ಬರಲಿಕ್ಕೆ ಒಂದು ಪೌರಾಣಿಕ ಒಂದು ಕಥೆ ಇದೆ. ಅದು ಏನು ಅಂತ ನಾವು ನೋಡ್ತಾ ಹೋಗೋಣ. ಈ ಪೌರಾಣಿಕ ಕಥೆ ಏನಾಗಿದೆ ಅಂದರೆ, ಒಮ್ಮೆ ದಕ್ಷ ಬ್ರಹ್ಮ ತಾನು ಮಾಡಿದ ಯಾಗಕ್ಕೆ, ದಕ್ಷ ಬ್ರಹ್ಮ ಪಾರ್ವತಿಯ ತಂದೆ, ದಕ್ಷ ಬ್ರಹ್ಮ ತಾನು ಮಾಡಿದ ಯಾಗಕ್ಕೆ ಶಿವನೊಬ್ಬನನ್ನ ಬಿಟ್ಟು ಉಳಿದ ದೇವಾನುದೇವತೆಗಳನ್ನ ಆತ ಆಹ್ವಾನವನ್ನ ಮಾಡ್ತಾನೆ. ಅಂದರೆ ಎಲ್ಲರನ್ನು ಕರೀತಾರೆ. ತಂದೆ ಉದ್ದೇಶಪೂರ್ವಕವಾಗಿ ಗಂಡನನ್ನ ಅವಮಾನಿಸಿದ್ದಾನೆಂದು ಭಾವಿಸಿದ ದಾಕ್ಷಾಯಿಣಿ ಕೋಪಗೊಂಡು ನ್ಯಾಯ ಕೇಳುವುದಕ್ಕಾಗಿ ಗಂಡನ ಆಜ್ಞೆಯನ್ನು ಉಲ್ಲಂಘಿಸಿ ತಂದೆ ಬಳಿ ಬರ್ತಾರೆ. ಅಳಿಯನ ಮೇಲಿನ ಕೋಪದಿಂದ ಮಗಳೆಂಬ ಮಮತೆಯನ್ನು ತೊರೆದು ದಕ್ಷ ಬ್ರಹ್ಮ ದಾಕ್ಷಾಯಿಣಿಯನ್ನ ಉದಾಸನದಿಂದ ನಡೆಸಿಕೊಂಡಿದ್ದಲ್ಲದೆ ಅವಳೆದುರಿಗೆ ಶಿವನನ್ನ ನಿಂದಿಸ್ಬಿಡ್ತಾನೆ. ನೀನು ಒಬ್ಬ ಕೊಡಲಿಗೆ ಹಾವು ಹಾಕೊಂಡಿರುವಂತಹ ವ್ಯಕ್ತಿಯನ್ನ, ಕೈಯಲ್ಲಿ ಕರ್ಗದಲ್ಲಿಕೊಂಡಿರುವಂತಹ, ದೇಹದಲ್ಲಿ ಬಟ್ಟೆನೇ ಇಲ್ಲ, ಗಜ ಚರ್ಮಾಂಬರ ಚರ್ಮದ ಹುಲಿಯ ಚರ್ಮವನ್ನ ಒತ್ಕೊಂಡಿರುವಂತಹ ನೀನು ಮದುವೆ ಆಗಿದೆಯಾ ಅಂತ ಹೇಳಿ ಈ ರೀತಿ ಶಿವನನ್ನ ನಿಂದಿಸ್ತಾರೆ. ಆಗ ಪಾರ್ವತಿಗೆ ತುಂಬಾ ಕೋಪ ಬರುತ್ತೆ. ಹಾಗೆ ಪತಿಯನ್ನ ಈ ರೀತಿ ನಿಂದನೆಯನ್ನ ಮಾಡಿದಂತಹ ತಂದೆ ಮಾತಿಗೆ ಅವಳು ಸಹಿಸಲಾಗದೆ ದಾಕ್ಷಾಯಿಣಿ ಅಗ್ನಿಕುಂಡವನ್ನ ಪ್ರವೇಶವನ್ನ ಮಾಡ್ತಾಳೆ. ಅಂದ್ರೆ ಅಗ್ನಿಕುಂಡಕ್ಕೆ ಅವಳು ಬಿಟ್ಬಿಡ್ತಾಳೆ ಮಕ್ಕಳ. ಈ ದುರ್ಘಟನೆಯಿಂದ ಕುಪಿತನಾದ ಶಿವ ಉಗ್ರನಾಗಿ ತಾಂಡವ ನೃತ್ಯವನ್ನ ಮಾಡ್ತಾನೆ. ಕೋಪದಿಂದ ಹಣೆಯ ಬೆವರನ್ನ ಬೆರಳಿನಿಂದ ಬಾಚಿ ನೆಲಕ್ಕೆ ಅಪ್ಪಳಿಸ್ತಾನೆ. ಅಂದರೆ ನನ್ನ ಹೆಂಡತಿ ಅಗ್ನಿಕುಂಡವನ್ನ ಪ್ರವೇಶ ಮಾಡಿಲ್ಲ, ನನ್ನನ್ನು ಬಿಟ್ಟು ಹೋದಲ್ಲ ಅಂತ ಶಿವ ಆ ಒಂದು ಕ್ಷಣದಲ್ಲಿ ರುದ್ರತಾಂಡವ ರೀತಿಯಲ್ಲಿ ನೃತ್ಯವನ್ನ ಮಾಡ್ತಾನೆ. ಆಗ ಅವನಿಗೆ ಗೊತ್ತಿಲ್ಲದೆ ಅವನ ದೇಹದಿಂದ ಬೆವರ ಹನಿಗಳು ಬರಕ್ಕೆ ಶುರುವಾಗುತ್ತೆ. ಆಗ ಶಿವ ಏನ್ ಮಾಡ್ತಾರೆ, ತನ್ನ ಬೆವರ ಹನಿಗಳನ್ನ ಬಾಚಿ ಈ ನೆಲಕ್ಕೆ ಅಪ್ಪಳಿಸ್ತಾ ಹೋಗ್ತಾನೆ. ಆಗ 101 ಆಯುಧಗಳನ್ನು ಧರಿಸಿದ ವೀರಭದ್ರನ ಅವತಾರವಾಗುತ್ತದೆ. ಮುಂದೆ ವೀರಭದ್ರ ದಕ್ಷ ಬ್ರಹ್ಮನ ಯಾಗಶಾಲೆಗೆ ಬಂದು ಅದನ್ನ ನಾಶ ಮಾಡ್ತಾನೆ. ಅಲ್ಲಿ ವೀರಭದ್ರ ತೋರಿದ ಪ್ರತಾಪದ ಪ್ರತೀಕವೇ ವೀರಗಾಸೆ ಕುಣಿತ ಅನ್ನುವಂಥದ್ದು ಪ್ರಾರಂಭ ಆಯಿತು. ಅಲ್ಲಿ ವೀರಭದ್ರ ತೋರಿದ ಪ್ರತಾಪದ ಪ್ರತೀಕವೇ ವೀರಗಾಸೆ ಕುಣಿತ. ಅಂದಿನಿಂದ ಈ ಕಲೆ ಬೆಳಕಿಗೆ ಬಂದಿದೆ ಎಂದು ಕಲಾವಿದರು ಹೇಳುತ್ತಾರೆ. ಈ ರೀತಿ ವೀರಗಾಸೆ ಅನ್ನುವಂತಹ ಒಂದು ಕಲೆ ಜಾರಿಗೆ ಬರಲಿಕ್ಕೆ, ಬೆಳಕಿಗೆ ಬರಲಿಕ್ಕೆ ಇದೊಂದು ಪುರಾಣದ ಕಥೆ ಅನ್ನುವುದು ಹಿನ್ನೆಲೆ ಆಗಿದೆ ಅನ್ನುವಂಥದ್ದನ್ನ ಹೇಳುವಂಥದ್ದು. ಇಷ್ಟು ವೀರಗಾಸೆ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಜನಪದ ಅಂತ ಹೇಳ್ತಾ ಟಿಪ್ಪಣಿಯಲ್ಲಿ ಕೆಲವು ಮಾಹಿತಿಗಳನ್ನ ನೀಡ್ತಾ ಹೋಗಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಜನಾಂಗದ ಸಂಸ್ಕೃತಿಯ ಬದುಕು, ಸಮಾಜದ ಒಟ್ಟಾರೆ ಸಹಜ ಕ್ರಿಯಾತ್ಮಕತೆಯೇ ಜನಪದ. ಸಾಮಾನ್ಯ ಜನತೆಗೆ ತಾವಾಡುವ ಭಾಷೆಯಲ್ಲೇ ಕಟ್ಟಿಕೊಂಡು ಉಳಿಸಿಕೊಂಡಿರುವ ಸಾಹಿತ್ಯ ಸಂಪನ್ಮೂಲವನ್ನ ಜನಪದ ಸಾಹಿತ್ಯ ಅಂತ ನಾವು ಕರಿತೇವೆ. ಇದು ಒಂದು ಮೌಖಿಕ ಪರಂಪರೆಯ ಅಭಿವ್ಯಕ್ತಿಯ ರೂಪ. ಜನಪದ ಅಂತ ಹೇಳಿದ್ರೆ ಮೌಖಿಕ ಪರಂಪರೆಯ
ಮೌಖಿಕ ಪರಂಪರೆಯ ಅಭಿವ್ಯಕ್ತಿಯ ರೂಪ ಯಾವುದು ಅಂತ ಹೇಳಿದ್ರೆ ಅದು ಏನಾಗುತ್ತೆ, ಜನಪದ ಸಾಹಿತ್ಯ ಆಗುತ್ತೆ ಮಕ್ಕಳ. ಹೀಗೆ ಜನಪದ ಸಾಹಿತ್ಯ ಅನ್ನೋದು ಒಂದು ಸಂಸ್ಕೃತಿಯ ಬದುಕಾಗಿದೆ. ಸಮಾಜದ ಒಟ್ಟಾರೆ ಕ್ರಿಯಾತ್ಮಕ ರೂಪವೇ ಜನಪದ ಸಾಹಿತ್ಯ. ಸಾಮಾನ್ಯ ಜನತೆ ತಾವು ಆಡುವ ಭಾಷೆಯನ್ನೇ ಕಟ್ಟಿಕೊಂಡು ಉಳಿಸಿಕೊಂಡಿರುವಂತಹ ಸಾಹಿತ್ಯವನ್ನ ನಾವು ಜನಪದ ಸಾಹಿತ್ಯ ಅಂತ ಕರೆದಿದ್ದೇವೆ ಮಕ್ಕಳ. ಅದರಲ್ಲಿ ಜನಪದ ಗೀತೆಗಳು ಬರಬಹುದು, ಹಾಡುಗಳು ಬರಬಹುದು, ಒಗಟುಗಳು ಬರಬಹುದು, ಹಾಗೆ ಜನಪದ ಕಲೆಗಳಲ್ಲಿ ನೀರ್ಗಾಸೆ ಇರಬಹುದು, ಕಂಸಾಳೆ ಇರಬಹುದು, ಡೊಳ್ಳು ಕುಣಿತ ಇರಬಹುದು, ಯಕ್ಷಗಾನ ಇರಬಹುದು. ಇವೆಲ್ಲವೂ ಕೂಡ ಜತನವಾಗಿ ನಾವು ಉಳಿಸ್ಕೊಂಡು ಬಂದಿರುವಂತಹ ಸಾಹಿತ್ಯದ ಒಟ್ಟಾರೆ ಸಂಪನ್ಮೂಲವೇ ಜನಪದ ಸಾಹಿತ್ಯ ಅಂತ ನಾವು ಕರೆಯಬಹುದು. ಇಷ್ಟು ನಾವು ಈ ಒಂದು ತರಗತಿಯಲ್ಲಿ ತಿಳ್ಕೊಂಡಂತಹ ಅಂಶವಾಗಿದೆ. ಈಗ ನಾವು ಈ ಒಂದು ಜನಪದ ಸಾಹಿತ್ಯದ ಬಗ್ಗೆ ಪ್ರವೇಶದಲ್ಲಿ ಏನೇ ಅಂಶಗಳಿವೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳು. ಜನಪದ ಕಲೆಗಳ ವೈಭವದಲ್ಲಿ ನಮಗೆ ಮುಖ್ಯವಾಗಿ ಜನಪದ ಸಾಹಿತ್ಯ ಆರಂಭವಾಗುವುದು ರೈತಾಪಿ ಜನರ ಬದುಕಿನಿಂದ ಅಂತ ಹೇಳ್ಬೋದು. ಈ ಒಂದು ಜನಪದ ಕಲೆಗಳು ಮನುಷ್ಯನಷ್ಟೇ ಪ್ರಾಚೀನತೆಯನ್ನು ಪಡ್ಕೊಂಡಿದೆ. ಪರಿಸರ ವೀಕ್ಷಣೆ ಹಾಗೂ ಅನುಕರಣೆಯಿಂದ ಅರಿತದನ್ನು ರೂಪಿಸಿಕೊಂಡಿರುವುದು ಮಾನವನ ಸಹಜ ಗುಣ. ಹಾಗಾಗಿ ಇಂತಹ ಕಲೆಗಳು ಅಸ್ತಿತ್ವಕ್ಕೆ ಬಂದವು. ಕಲೆ ಮನಸ್ಸಿಗೆ ನೆಮ್ಮದಿ, ಸಂತೋಷ ನೀಡುವುದಲ್ಲದೆ ಮುಂದಿನ ಪೀಳಿಗೆಗೆ ಅವು ಆಕಾರವಾಗುತ್ತವೆ. ಜನಪದ ಸಂಸ್ಕೃತಿಯ ಪ್ರತಿ ಹೆಜ್ಜೆಯಲ್ಲೂ ಜನಪದ ಕಲೆಗಳನ್ನು ನಾವು ಕಾಣಬಹುದು. ಜನಪದರ ಬದುಕೇ ಒಂದು ಕಲೆ. ಮುಗ್ಧ ಜನರಿಗೆ ತಿಳಿಯದೆಯೋ ಅವರ ಬದುಕಿನಲ್ಲಿ ಕಲೆ ಆಸು ಹೊಕ್ಕಾಗಿದೆ. ಜನಪದ ಕಲೆಗಳಿಗೂ ಜೀವನಕ್ಕೂ ನಿಕಟವಾದ ಒಂದು ಸಂಬಂಧ ಇದೆ. ನಿತ್ಯ ದುಡಿಮೆಯ ಆಯಾಸ, ಬದುಕಿನ ಏಕತಾನತೆ, ಆಸರಿಕೆ, ಬೇಸರಿಕೆಯನ್ನು ನಿವಾರಿಸಿಕೊಳ್ಳಲು ಮನುಷ್ಯ ಕಲೆಗಳ ಮೊರೆ ಹೋಗಿದ್ದಾನೆ. ಇದನ್ನು ಜತನವಾಗಿ ರಕ್ಷಿಸಿ ಬೆಳೆಸಿಕೊಂಡು ಬಂದಿದ್ದಾನೆ. ಪ್ರಾರಂಭದಲ್ಲಿ ಆಂಗಿಕ ಸಂಜ್ಞೆಗಳಿಂದ ಕೂಡಿದಂತಹ ಕಲೆಗಳು ಕ್ರಮೇಣವಾಗಿ ಏನೆಲ್ಲ ಬದಲಾವಣೆ ಆಯಿತು ಅಂದರೆ ಚಿತ್ರ, ಶಿಲ್ಪ, ಹಾಡು, ಕುಣಿತ, ಈ ರೀತಿ ಕ್ರಮೇಣವಾಗಿ ಜನಪದ ಬದಲಾವಣೆಯಂತ ತನ್ನ ಆಯಾಮಗಳನ್ನು ಪಡ್ಕೊಳ್ಳುತ್ತೆ. ಜನಪದ ನೃತ್ಯಗಳು ಕರ್ನಾಟಕದಾದ್ಯಂತ ಪ್ರಚಲಿತವಿದ್ದು 40ಕ್ಕೂ ಹೆಚ್ಚು ಪ್ರಕಾರಗಳು ರೂಢಿಯಲ್ಲಿವೆ. ಈಗ ಎಷ್ಟಿದೆ ನಮ್ಮ ಕರ್ನಾಟಕದಲ್ಲಿ ಜನಪದ ಕಲೆಗಳು? 40ಕ್ಕೂ ಹೆಚ್ಚು ಕಲೆಗಳನ್ನು ನಾವು ರೂಢಿಸಿಕೊಂಡಿರೋದನ್ನು ನಾವು ಗಮನಿಸಬಹುದು. ಕೆಲವು ಪ್ರಾದೇಶಿಕವಾಗಿ ಪ್ರಚಲಿತವಿದ್ದು ಜನಪ್ರಿಯತೆಯನ್ನ ಪಡೆದಿವೆ. ಅಂತಹವುಗಳಲ್ಲಿ ನೀಲಗಾಸೆ, ಕಂಸಾಳೆ, ಡೊಳ್ಳು ಕುಣಿತ, ಯಕ್ಷಗಾನ ಅನ್ನುವಂಥವು ಪ್ರಮುಖವಾದ ಪಾತ್ರವನ್ನ ವಹಿಸ್ತವೆ ಮಕ್ಕಳ. ಅಂದ್ರೆ ಜನಪದ ಕಲೆಗಳು ಮನುಷ್ಯನಷ್ಟೇ ಪ್ರಾಚೀನತೆಯನ್ನು ಪಡ್ಕೊಂಡಿವೆ. ಪರಿಸರ ವೀಕ್ಷಣೆ ಮತ್ತೆ ಅನುಕರಣೆಯಿಂದ ಅರಿತಿದ್ದನ್ನ ರೂಪಿಸಿಕೊಂಡಿರುವುದು ಮಾನವನ ಒಂದು ಸಹಜ ಗುಣ ಆಗುತ್ತೆ. ಹಾಗಾಗಿ ಇಂತಹ ಕಲೆಗಳು ಬಗ್ಗೆ ಬರುತ್ತೆ. ಮುಖ್ಯವಾಗಿ ಜನಪದ ಕಲೆಗಳಿಂದ ನಮಗೇನು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಈ ಜನಪದ ಕಲೆಗಳಿಂದ ನಮಗೆ ಮನಸ್ಸಿಗೆ ನೆಮ್ಮದಿ ಉಂಟಾಗುತ್ತೆ, ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಹಾಗಾಗಿ ಮತ್ತು ಜೊತೆಗೆ ಮುಂದಿನ ಪೀಳಿಗೆಯನ್ನು ನಾವು ರವಾನೆಯನ್ನು ಮಾಡಬಹುದು. ಜನಪದರ ಬದುಕೇ ಒಂದು ಕಲೆ ಅಂತ ನಾವು ಹೇಳಬಹುದು. ಮುಗ್ಧ ಜನರಿಗೆ ತಿಳಿಯದೆಯೋ ಅವರ ಬದುಕಿನಲ್ಲಿ ಆ ಕಲೆಗಳು ಹಾಸುಹೊಕ್ಕಾಗಿತ್ತು. ಜನಪದ ಕಲೆಗಳಿಗೂ ಜೀವನಕ್ಕೂ ತುಂಬಾ ನಿಕಟವಾದ ಸಂಬಂಧ ಇದೆ. ಅಂದ್ರೆ ನಿತ್ಯ ದುಡಿಮೆಯ ಆಸೆ, ಒಂದು ಆಯಾಸ, ಬೇಸರಿಕೆಗಳನ್ನು ನಾವು ನಿವಾರಿಸಿಕೊಳ್ಳಲು ಕಲೆಗಳನ್ನ ಅವರು ರೂಢಿಸಿಕೊಂಡು ನಾವು ಗಮನಿಸಬಹುದು. ಈಗ ನಮಗೆ ಮೊಬೈಲಲ್ಲಿ ನಾವು ಫಿಲಮ್ಸ್ ನೋಡ್ತೀವಿ, ಹಾಡು ಕೇಳ್ತೀವಿ, ಟಿವಿನಲ್ಲಿ, ದೂರದರ್ಶನದಲ್ಲಿ ಚಲನಚಿತ್ರಗಳನ್ನ ನಾವು ನೋಡ್ತೇವೆ. ಅದರಿಂದ ನಾವು ಮನೋರಂಜನೆಯನ್ನು ಮಾಡ್ಕೊಳ್ತೇವೆ. ಈ ರೀತಿಯ ಒಂದು ಸೌಕರ್ಯಗಳು ಹಿಂದಿನ ಕಾಲದಲ್ಲಿ ಇದ್ದ ಸಂದರ್ಭದಲ್ಲಿ ಅವರು ತಮ್ಮದೇ ಆದ ಕಲೆಗಳನ್ನು ರೂಪಿಸಿಕೊಂಡು ತಮ್ಮದೇ ಆದ ಮನೋರಂಜನೆಯನ್ನು ಅವರು ಪಡ್ಕೊಂಡಿದ್ರು ಈ ಕಲೆಗಳಿಂದ ಅಂತ
ಗಮನಿಸ್ಕೊಳ್ಳಿ ಮಕ್ಕಳ. ಜೊತೆಗೆ ಇವುಗಳನ್ನ ಜೊತೆಯಾಗಿ ಜತನವಾಗಿ ರಕ್ಷಿಸಿ ಕಾಪಾಡಿಕೊಂಡು ಬೆಳೆಸಿಕೊಂಡು ನಮ್ಮ ಜನ ಮೊದಲವಾಗಿದ್ದಾರೆ. ಪ್ರಾರಂಭದಲ್ಲಿ ಆಂಗಿಕ ಸಂಧಿಗಳಿಂದ ಕೂಡಿದ ಕಲೆಗಳು ಕ್ರಮೇಣವಾಗಿ ಚಿತ್ರವಾಗಿ, ಅನಂತರ ಶಿಲ್ಪವಾಗಿ, ಹಾಡುಗಳಾಗಿ, ಕುಣಿತವಾಗಿ ಬೇರೆ ಬೇರೆ ರೂಪಗಳನ್ನ ಆಯಾಮವನ್ನ ಜನಪದ ಕಲೆಗಳು ಪಡ್ಕೊಂಡು ಮಕ್ಕಳ. ಜನಪದ ನೃತ್ಯಗಳು ಕರ್ನಾಟಕದಾದ್ಯಂತ ಪ್ರಚಲಿತವಿದ್ದು 40ಕ್ಕೂ ಹೆಚ್ಚು ಪ್ರಕಾರಗಳು ರೂಢಿಯಲ್ಲಿವೆ. ಅದರಲ್ಲಿ ಕೆಲವು ಪ್ರಾದೇಶಿಕವಾಗಿ ತಮ್ಮದೇ ಆದ ಮಹತ್ವವನ್ನು ಪಡ್ಕೊಂಡಿವೆ ಅಂತಾನೆ ಹೇಳಬಹುದು. ಹೀಗೆ ಒಂದು ಜನಪದ ಸಾಹಿತ್ಯ ಅನ್ನುವಂಥದ್ದು ಮೌಖಿಕ ಪರಂಪರೆಯ ಒಂದು ಅಭಿವ್ಯಕ್ತಿಯ ರೂಪ ಅಂತಲೇ ನಾವು ಕರೆಯಬಹುದು. ಜನಪದ ಸಾಹಿತ್ಯದಲ್ಲಿ ನಾವು ಈ 8ನೇ ತರಗತಿಯಲ್ಲಿ ಯಾವುದು ಉಪಾದ ಹುಡುಗಿಯ ಜನಪದ ಕಥೆಯನ್ನ ನೀವು ಕೇಳಿದಾಗ ಅಲ್ಲಿ ಎಷ್ಟು ಚೆನ್ನಾಗಿ ಆ ಜನಪದ ಕಥೆಯನ್ನ ಹೇಳ್ತಾ ಹೋಗ್ತಾರೆ. ಅವಳು ಹೇಗೆ ಒಂದು ಹುಡುಗಿ ಹೂವಾಗ್ತಾಳೆ, ಹೂಗಳನ್ನು ತೆಗೆದುಕೊಂಡು ಮಾರುವಂಥದ್ದು, ಈ ಕತೆ ಅದರಲ್ಲಿ ಒಂದು ತುಂಬ ಕುತೂಹಲಭರಿತವಾದಂತಹ ಕಥೆಗಳನ್ನು ಜನಪದರು ನಮಗೆ ಹೇಳಿರೋದನ್ನು ನಾವು ಗಮನಿಸಬಹುದು. ಹಾಗೆ ಜನಪದ ಹಾಡುಗಳು ಅಂದರೆ ತುಂಬ ಅದ್ಭುತವಾಗಿದೆ ಅಂತ ನಾವು ಗಮನಿಸಬಹುದು. ಜೊತೆಗೆ ಅದು ಅಲ್ಲದೆ ನಾವು ನಂತರದಲ್ಲಿ ಬರುವಂತಹ ಜನಪದ ಸಾಹಿತ್ಯದ ಕಲೆಗಳನ್ನು ನಾವು ಗಮನಿಸಬಹುದು. ಹೀಗೆ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳ ಈ ಒಂದು ತರಗತಿಯಲ್ಲಿ ನಾವು ಜನಪದ ಅಂದ್ರೇನು ಅಂತ ತಿಳ್ಕೊಂಡ್ವಿ. ಜನರ ಬಾಯಿಂದ ಬಾಯಿಗೆ ಹರಡುವಂಥ ಸಾಹಿತ್ಯವನ್ನು ಜನಪದ ಸಾಹಿತ್ಯ ಆಗಲಿ, ಅಲ್ಲದೆ ಮೌಖಿಕ ಪರಂಪರೆಯ ಒಂದು ಅಭಿವ್ಯಕ್ತ ರೂಪವೇ ಸಾಹಿತ್ಯ, ಜನಪದ ಸಾಹಿತ್ಯ ಅಂತ ಹೇಳಬಹುದು. ಅಂತಹ ಪ್ರಮುಖವಾದ ಕಲೆಗಳಲ್ಲಿ ಲಿಂಗಾಸೆ, ಕಂಸಾಳೆ, ಡೊಳ್ಳು ಕುಣಿತ, ಯಕ್ಷಗಾನ ಮುಂತಾದ ಕಲೆಗಳನ್ನು ನಾವು 40ಕ್ಕೂ ಹೆಚ್ಚು ಕಲೆಗಳಿವೆ. ಆದರೆ ಇವು ಪ್ರಾದೇಶಿಕವಾಗಿ ಮಹತ್ವವನ್ನು ಪಡೆದಿರುವಂತಹವು. ಜೊತೆಗೆ ಜನಪದ ಕಲೆ ಪ್ರಾಚೀನವಾದದ್ದು. ಮೊದಲಿದ್ದಂತಹ ಜನಪದ ಕಲೆಗಳ ನಂತರ ಅದು ಚಿತ್ರವಾಗಿ, ಶಿಲ್ಪವಾಗಿ, ಹಾಡು, ಕುಣಿತವಾಗಿ ಬೇರೆ ಬೇರೆ ರೂಪಗಳ ಜನಪದ ಕಲೆಗಳು ಕಂಡುಕೊಂಡವು. ಈ ಒಂದು ಪಾಠದಲ್ಲಿ ಬರುವ ಪ್ರಮುಖ ಟಿಪ್ಪಣಿಗಳನ್ನು ನಾವು ಆಲಿಸ್ತಾ ಹೋದ್ವಿ. ಹೀಗೆ ಒಂದು ಕಲೆಗಳು ಮುಖ್ಯವಾಗಿ ವಿದ್ಯಾರ್ಥಿಗಳೇ ಮನುಷ್ಯನ ತನ್ನ ನಿತ್ಯದ ದುಡಿಮೆಯ ನಂತರ ಆಸರಿಕೆ, ಬೇಸರಿಕೆಗಳನ್ನು ನಿವಾರಣೆ ಮಾಡಿಕೊಳ್ಳೋಕ್ಕೋಸ್ಕರ ಈ ಜನಪದ ಕಲೆಗಳನ್ನು, ಕಲಾ ಪ್ರಕಾರಗಳನ್ನು ಬೆಳಕಿಗೆ ತಂದ ಅನ್ನುವಂಥದ್ದು ಒಂದಾದರೆ, ಈ ಜನಪದ ಕಲೆ ತುಂಬ ಪ್ರಾಚೀನವಾದದ್ದು, ಅದನ್ನು ನಾವು ಮುಂದಿನ ಪೀಳಿಗೆಗೆ ಉಳಿಸ್ಕೊಂಡು ಹೋಗಬೇಕು ಅನ್ನೋದು ಈ ಒಂದು ಪಾಠದ ಪ್ರಧಾನವಾದ ಆಶಯವಾಗಿದೆ. ಅರ್ಥ ಆಯ್ತಲ್ವಾ? ಇಷ್ಟು ನಾವು ಈ ಒಂದು ತರಗತಿಯಲ್ಲಿ ಅಭ್ಯಾಸವನ್ನು ಮಾಡ್ತಾ ಹೋದ್ವಿ. ಅರ್ಥ ಆಗಿದೆಯಲ್ವಾ? ಹೀಗೆ ಸಮಿತಿಯವರು ರಚಿಸಿರುವಂತಹ ಜನಪದ ಕಲೆಗಳನ್ನು ನಾವು ಅಭ್ಯಾಸವನ್ನು ಮಾಡಿದ್ವಿ. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿರುವಂತಹ 4 ಕಲೆಗಳನ್ನು ನೀವು ನೋಡ್ತಾ ಹೋದರೆ ನಿಮಗೆ ವಿಚಾರಗಳು ತಿಳಿತಾ ಹೋಗ್ತವೆ ಮಕ್ಕಳ. ಇಷ್ಟು ಈ ಒಂದು ಅವಧಿಯಲ್ಲಿ ನಾವು ಅದರ ಆಶ್ರಯ ಭಾವ, ಹಾಗೆ ಪ್ರವೇಶ, ನಂತರ ಈ ಒಂದು ಪಠ್ಯದಲ್ಲಿ ಬರುವ ಪ್ರಮುಖ ಟಿಪ್ಪಣಿಗಳು, ಪ್ರಮುಖ ಪದಗಳ ಅರ್ಥಗಳು, ಮುಖ್ಯವಾಗಿ ನಿಮಗೆಲ್ಲರಿಗೂ ಇಷ್ಟ ಆಗಿರುವಂತಹ ಒಂದು ವಿಡಿಯೋವನ್ನು ನೀವು ಈ ಒಂದು ಪಾಠದ ಮೂಲಕ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಕಲೆಗಳ ವಿಡಿಯೋ, ಜನಪದ ಕಲೆಗಳ ವಿಡಿಯೋವನ್ನು ನೀವು ವೀಕ್ಷಣೆಯನ್ನು ಮಾಡಿದ್ದೀರ ಅಂತ ನಾನು ಭಾವಿಸ್ಕೊಳ್ತೀನಿ. ಇದುವರೆಗೂ ಈ ಒಂದು ಕಲಿಕಾ ತರಗತಿಯ ಅವಧಿಯನ್ನು, ಪಾಠವನ್ನು ವೀಕ್ಷಿಸಿದ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಥ್ಯಾಂಕ್ ಯು.